ಹೆಸರು ಶರಣಬಸವ ಅಂತ, ಯಾದಗಿರಿಯಿಂದ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಮೈಸೂರಿಗೆ ಬರ್ತಾಯಿದ್ದೀವಿ. ವಿಶೇಷವಾಗಿ ಭಾರತ ಏನು ಹಲವು ಭಾಷೆಗಳು, ಹಲವು ಧರ್ಮಗಳು, ಹಲವು ಉಡುಗೆ ತೊಡುಗೆಗಳು ಕೂಡಿದಂಥ ಒಂದು ನಮ್ಮ ದೇಶ ಅದ. ನಮಗೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಒಂದು ಖುಷಿ ಅಂತಂದರೆ, ಇವತ್ತು ಯಾವುದೇ ಧರ್ಮವನ್ನು ನೋಡದೆ ಈ ದೇಶಕ್ಕಾಗಿ ಯಾರು ಸೇವೆ ಸಲ್ಲಿಸ್ತಾರ ಅಥವಾ ಕನ್ನಡಕ್ಕಾಗಿ ಯಾರು ಇದು ಮಾಡ್ಯಾರ ಅಂತ ಬೂಕರ್ ಪ್ರಶಸ್ತಿ ಹೊಂದಿದಂಥ ಬಾನು ಮುಸ್ತಕ್ ಅವ್ರನ್ನೇನು ಕರ್ಕೊಂಡು ಬಂದು ಏನು ಉದ್ಘಾಟಿಸಿದ್ರಲ್ಲ, ಅದು ನನಗೆ ಭಾಳ ಸಂತೋಷ ವೈಯಕ್ತಿಕವಾಗಿ. ಯಾಕಂತಂದರೆ ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಾತಿ ಧರ್ಮ ಏನಿಲ್ಲ. ಇವತ್ತು ಈ ರಾಜಕೀಯ ವ್ಯಕ್ತಿಗಳು ಕುಂತು ಧರ್ಮಗಳ ಮಧ್ಯೆ ಜಗಳಿಸ್ತಕ್ಕಂಥದ್ದು, ಇಂಥ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಜಾತಿ ಧಾರ್ಮಿಕವಾಗಿ ಅವರವರ ಒಂದು ಧರ್ಮಕ್ಕೆ ಅವರವರ ಜಾತಿಗೆ ಸೀಮಿತ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜಕೀಯ ವ್ಯಕ್ತಿಗಳು ಮಾಡ್ತಿದ್ದಾರೆ ಹೊರತು ಜನರು ಯಾರೂ ಮಾಡ್ತಾ ಇಲ್ಲ. ಇವತ್ತು ಜನರು ನಾವು ಯಾವತ್ತಂದ್ರೆ ಸಹೋದರತ್ವದಿಂದ ನಾವು ಬಾಳ್ತಾ ಇದ್ದೀವಿ ಗ್ರಾಮೀಣದಲ್ಲಿ ವಿಶೇಷವಾಗಿ. ಆದರೆ ಇದು ನೋಡಿದಾಗ ನಮಗೆ ಭಾಳ ನೋವು ಅನ್ನಿಸ್ತದೆ. ಯಾಕಂದರೆ ನಾವು ಸುಮಾರು ಒಂದು 5-10 ವರ್ಷದಿಂದ ನೋಡಿದಾಗ ಈಗ ಬಹಳ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದೆ. ಇದು ಆದರೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಏನು ತೊಂದರೆ ಆಗ್ತಕ್ಕಂಥದ್ದು ನನ್ನ ಭಾವನೆ. ಖುಷಿ ವ್ಯಕ್ತಪಡಿಸ್ತೀರಾ? ಜಾತಿ ಗಣತೆ ಆಗಲಿ ಮತ್ತೆ ದಸರಾದ ಉದ್ಘಾಟನೆಯಲ್ಲಿ ಸಿದ್ದರಾಮಯ್ಯರು ತರಾತುರಿಯಾಗಿ ಡಿಸಿಷನ್ ತಗೊಂಡ್ರು ಅಂತ ಅದ್ರ ಬಗ್ಗೆ ನಂದು ವಿರೋಧ ಇದೆ. ಯಾಕಂತಂದರೆ ಜಾತಿ ಗಣತಿಗೆ ಸಮಯ ಕೊಡಬೇಕಾಗ್ತದೆ. ಯಾಕಂತಂದರೆ ಸಿದ್ದರಾಮಯ್ಯನವ್ರ ಯೋಚನೆ ಒಳ್ಳೇದಿರ್ಬೋದು, ಆದರೆ ಶಿಕ್ಷಕರನ್ನು ಬಳಸಿಕೊಂಡು ಅವರು ಓಪನ್ ಆಗ್ತಾ ಇಲ್ಲ. ಇವತ್ತು ದಸರಾ ಮಜಾ ಮಾಡ್ತಾ ಇಲ್ಲ ಶಿಕ್ಷಕರು, ಇವತ್ತು ಬೀದಿಯಲ್ಲಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಈ ಖುಷಿಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ನನ್ನ ವಿರೋಧ. ಆದರೆ ಜಾತಿ ಗಣತಿ ಬೇಕು. ಯಾಕಂತಂದರೆ ಶ್ರೀಮಂತರ ಬಡವರ ನಡವಳಿಕೆ ಕಂದಕ ಸೃಷ್ಟಿ ಆಗೋದನ್ನು ತಪ್ಪಿಸಲಿಕ್ಕೆ, ಯಾರು ಆರ್ಥಿಕವಾಗಿ ಹಿಂದುಳಿದಾರ ಅವ್ರನ್ನ ಮೇಲೆತ್ತಕ್ಕ, ಯಾರು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಗೊತ್ತಾದಾಗ ಅವ್ರಿಗೆ ಏನಾದರೂ ವಿಶೇಷ ಇನ್ನೂ ಅನುದಾನಗಳನ್ನು ಕೊಟ್ಟು ಮೇಲೆತ್ತಕ್ಕಂಥ ಕೆಲಸ ಮಾಡೋಕ್ಕಂತ ಯೋಚನೆ ಇರ್ಬೋದು. ಆದರೆ ಇವತ್ತು ನಿಜವಾಗಲೂ ಕಷ್ಟ ಅನುಭವಿಸ್ತಿರೋದು ಶಿಕ್ಷಕರು ಅಂತ ನನ್ನ ಭಾವನೆ. ಆದರೆ ಅದು ಸಮಯ ನೀಡಿ ಬೇರೆ ಬೇರೆ ಇಲಾಖೆಯವ್ರನ್ನ ಅಥವಾ ಟೆಂಡರ್ ಕರೆದು ಬೇರೆ ಒಂದು ಸಂಘ ಸಂಸ್ಥೆಗಳಿಗೆ ಕೊಟ್ಟು ಮಾಡಿಸ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ದಸರಾ ಉದ್ಘಾಟನೆ ಅಷ್ಟೇ ಆಯ್ಕೆ ಮಾಡೋದು ತರಾತುರಿಯಾಗಿ ಆಯ್ಕೆ ಮಾಡಿಬಿಟ್ರು ಅನ್ನೋದೊಂದು ಇದೆ. ದಸರಾ ಉದ್ಘಾಟನೆ ಇದು ಪ್ರತಿ ವರ್ಷವೂ ಅದೇ ಥರ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ಅಂತ ಅನ್ನೋದಕ್ಕಿಂತ ಇಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಒಂದು ದಸರಾ ಇದು ಹಿಂದೆ ಟಿಪ್ಪು ಸುಲ್ತಾನ ಕಾಲದಿಂದ ಕೂಡ ಈ ದಸರಾ ಉತ್ಸವ ಆಚರಿಸ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಆಚರಿಸಿದ್ರು ಕೂಡ ಇಲ್ಲಿ ಹಿಂದೂಗಳ ಪಾತ್ರನೇ ಜಾಸ್ತಿ ಇರ್ತದೆ. ಆದರೆ ಅದಕ್ಕೆ ಪ್ರತಿ ವರ್ಷ ಏನು ಹಿಂದಿನ ಸಲ KS ನಿಸಾರ್ ಅಹ್ಮದ್ ಅವರು ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಇದೇನು ಪ್ರಥಮವಾಗಿ ಬೇರೆ ಧರ್ಮದವರು ಉದ್ಘಾಟನೆ ಮಾಡಿದಂಥದ್ದಲ್ಲ. ಯಾಕಂತಂದ್ರೆ ಇದು ನಾಡ ಹಬ್ಬ ಆಗಿರೋದ್ರಿಂದ ಇಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಅಥವಾ ಜಾತಿ ಬಣ್ಣ ನಂದು ಸಮಂಜಸವಲ್ಲ. ಅವ್ರು ಆಯ್ಕೆ ಮಾಡೋದು ನಾನು ಒಳ್ಳೇದಂತ ನನಗನ್ಸ್ತದೆ. ಇದೇ ನಾಡ ಹಬ್ಬಕ್ಕೆ ರಾಜಕಾರಣಿಗಳು ಸುಮಾರು ಪ್ರತಾಪ್ ಸಿಂಹ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಈ ನಾಡ ಹಬ್ಬ ಅಂತ ಖುಷಿ ಪಡ್ಬೇಕಾ, ಹಬ್ಬ ಅಂತ ಖುಷಿ ಪಡ್ಬೇಕಾ, ಇದು ರಾಜಕೀಯ ಅಂತ ದೊಂಬರಾಟ ಇದು ಮಾಡ್ಕೋಬೇಕು. ಇವತ್ತು ಯತ್ನಾಳ್ ಅಂತವ್ರು ಇರೋದ್ರಿಂದ ನಮ್ಮ ದೇಶ ಹಾಳಾಗಕೈತದೆ. ಒಂದೇ ಮಾತು ನಾನು ಹೇಳ್ಬೇಕಂತಂದ್ರೆ, ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಭಾಳ ಶಾಂತ ರೀತಿ ಇದೀವಿ ನಾವು. ಅದು ಬಂದು ಒಂದು ಧರ್ಮ ಅಥವಾ ಒಂದು ಜಾತಿ ಬಗ್ಗೆ ಹೇಳೋದು ನನ್ನ ತಪ್ಪದು. ಆ ಥರ ಮಾಡಬಾರ್ದು. ಇವತ್ತು ಅವ್ರು ಯಾಕಂತಂದ್ರೆ ಮನೆಯಲ್ಲಿ ಒಬ್ಬ ನಾಯಕ ಹೇಗಿರ್ತಾನೆ ಹಂಗೆ ಆ ರಾಜ್ಯ ಆ ದೇಶ ಇರ್ಲಿಕ್ಕೆ ಸಾಧ್ಯ ಅದ. ಇವತ್ತು ಅವರವರೇ ಹೊಡೆದಾಡ್ಕೊಂತ ಕುಂತ್ರೆ ನಾವು ಜನ ಬೀದಿಯಲ್ಲಿ ಹೊಡೆದಾಡಬೇಕಾಗ್ತದೆ ಅವ್ರ ಮುಖಾಂತರ ಕೇಳಿ. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮನೆಗೆ ಎಲ್ಲ ಡ್ರೈವರ್ ಹಿಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ. ಯಾಕೆ ಅವ್ರನ್ನ ಹೊರಗೆ ಹಾಕಂತೇಳಿ ಅವಾಗ ಬಾರಂತೇಳಿ ಧರ್ಮ ವಿರೋಧ ಮಾಡಂತೇಳಿ ಈ ಥರ ಯಾಕೆ ಮಾಡ್ತಾರೆ ಅವರು? ಬಿಟ್ಬಿಡನ್ರಿ, ಯಾರು ಮುಸ್ಲಿಮ್ಸ್ ಅವ್ರು ಕರ್ಕೊಳ್ಳೇಬೇಡ್ರಿ. ಅವ್ರಿಗೆ ಯಾವುದೇ ಡ್ರೈವಿಂಗ್ ಆಗಲಿ ಅಡುಗೆ ಮಾಡೋದಲ್ಲಿ ಎಲ್ಲ ಬಿಟ್ಬಿಡಂತೇಳಿ ಇವತ್ತು ಈಶ್ವರಪ್ಪನ ಮನೆಯಲ್ಲಿದ್ದಾರೆ. ಪ್ರತಿಯೊಬ್ಬರು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಫಸ್ಟ್ ಅವ್ರು ಮೊದಲು ನೀಟಾಗಿರಂತೇಳಿ ಆಮೇಲೆ ಜನಗಳಿಗೆ ಅಂತೇಳಿ ಅವ್ರು ನಾವು ಪಾಲಿಸ್ತೀವಿ. ದಲಿತ ಮಹಿಳೆ ಆಗಿರ್ಬೋದು, ಮುಸ್ಲಿಮ್ಸ್ ಮಹಿಳೆ ಇದು ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋದೊಂದು ಕೂಡ ಯತ್ನಾಳ್ ಹೇಳ್ತಿಕೊಟ್ರು. ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಏನು ಆ ಜಾತಿ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಮೇಲು ಕೀಳು ಅಂತಕ್ಕಂಥ ಭಾವನೆ ಇರೋದ್ರಿಂದಲೇ ಇವತ್ತು ಈ ಥರ. ಯಾಕಂದರೆ ಇವತ್ತು ನೋಡ್ರಿ ಜಾತಿ ಗಣತಿ ಬೇಡ ಅಂತಾರೆ. ಜಾತಿ ಗಣತಿ ಬೇಡ ಅಂತ ವಿರೋಧಿಸೋರು ಆ ಜಾತಿ ಹೆಸರು ಹೇಳಿ ಯಾಕೆ ವಿರೋಧ ಮಾಡಿದ್ರು? ಆ ದಲಿತ ಮಹಿಳೆ ಬೇಡ ಅಂತ ಯಾಕಂದ್ರೆ ಅವತ್ತು ಆ ಬಾಯಿಲೆ ಆ ದಲಿತ ಅಂತ ಬಂದಿರಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರು ಇಂಥ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.